ಜಾಗ, ಹಾದಿ, ರಿಸ್ಕು, ನೋಟ. ನಮಸ್ಕಾರ ಜಮ್ಗಳ, ಎಲ್ಲರೂ ಹೆಂಗಿದ್ದೀರಪ್ಪ? ನಾನಂತೂ ನೋಡುಗರು ಹಿಂಗಿದ್ದೀನಿ. ನೀವು ಎಲ್ಲರೂ ಬಿಂದಾಸ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹತ್ತತ್ರ ಒಂದು 8 ತಿಂಗಳು ಆಗೋಯ್ತು ನಾನು ನಿಮ್ಮ ಮುಂದೆ ಬಂದು, ನೀವು ನನ್ನ ಮುಖ ನೋಡಿ. ಅದಕ್ಕೆ ಇವತ್ತೇನಾದರೂ ಆಗಲಿ ವಿಡಿಯೋ ಮಾಡಲೇಬೇಕು ಅಂದ್ಕೊಂಡು ಟ್ರೈಪೋಡ್ಗೆ ಮೊಬೈಲ್ನ ಸಿಗಿಸ್ಕೊಂಡು ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀನಿ. ಅದರಿಂದ ಎಲ್ರಿಗೂ ನಮ್ಮ ಹೊಸ ವಿಡಿಯೋಗೆ ಸುಸ್ವಾಗತ. ಈಗೆಲ್ಲ ಸೈನ್ಸು, ಮಾಡರ್ನ್ ಟೆಕ್ನಾಲಜಿ, ಸಿಮೆಂಟು, ಸರಳು ಅಂತ ಏನೇನೋ ಯೂಸ್ ಮಾಡಿಕೊಂಡು ಬಿಲ್ಡಿಂಗ್ಗಳು, ಬ್ರಿಡ್ಜ್ಗಳು ಅವು ಇವು ಕಟ್ತಾರೆ. ಆದ್ರೂ ಲೈಟಾಗಿ ಭೂಕಂಪ, ಪ್ರವಾಹ ಬಂತು ಅಂದರೆ ಸಾಕು, ಅವೆಲ್ಲ ಬಿದ್ದೋಯ್ತವೆ. ಆದರೆ ನೂರಾರು ವರ್ಷ, ಸಾವಿರಾರು ವರ್ಷ ಹಿಂದೆ ಇದ್ದಂತಹ ನಮ್ಮ ಪೂರ್ವಜರ ತಲೆಗಳು ಎಂಥ ತಲೆ ಅಂತ ನಾವು ಈಗ ನಿಂತಿರೋ ಗುಡಿ ಗೋಪುರಗಳು, ಬ್ರಿಡ್ಜ್ಗಳು, ಹಳೆ ಸೇತುವೆಗಳು ಎಲ್ಲ ನೋಡೇ ತಿಳ್ಕೊಬೋದು. ಅವರು ಸಿಮೆಂಟು, ಸರಳು ಏನು ಯೂಸ್ ಮಾಡ್ತಿರ್ಲಿಲ್ಲ. ಕಲ್ಗಳೇ ಹಂಗೆ ಲಾಕ್ ಮಾಡಿಬಿಟ್ಟು ಹಂಗೆ ಸೇತುವೆಗಳೆಲ್ಲ ಕಟ್ಬಿಡ್ತಿದ್ರು. ಇವತ್ತಿನ ಮಾಡರ್ನ್ ಸೈನ್ಸ್ಗೆ ಸವಾಲಾಗಿರುವಂತಹ ನಮ್ಮ ಪೂರ್ವಜರ ತಲೆ ಹೆಂಗಿತ್ತು ಅಂತ ತಿಳ್ಕೊಡುವಂತಹ ಒಂದು ಜಾಗಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಂಗಿದ್ರೆ ಬನ್ನಿ ನೋಡೋಣ. ತಾತ, ಹಳೆ ಸೇತುವೆ ಹೆಂಗ್ ಹೋಗೋದು? ಹಿಂಗ್ಯಾ? ಆಗಲ್ವಾ? ಅಂದ್ರ ಹಾ, ದಾಟಕ್ಕೆಲ್ಲ ಹಂಗೆ ನೋಡಕ. ಜಮ್ಗಳ, ಹಂಗಿದ್ರೆ ವೆಲ್ಕಮ್ ಟು 200 ವರ್ಷಗಳ ಹಿಂದೆನೆ ನಮ್ಮ ಮಂಡ್ಯ ಡಿಸ್ಟಿಕ್ಕು ಮತ್ತು ಚಾಮರಾಜನಗರ ಡಿಸ್ಟಿಕ್ಕು ಎರಡನ್ನೂ ಕನೆಕ್ಟ್ ಮಾಡಿದಂತಹ ಈಗಿನ ಹಳೆ ಸೇತುವೆ ಅಲಿಯಾಸ್ ಆಗಿನ ವೆಲ್ಲೆಸ್ಲಿ ಅಥವಾ ಲೂಸಿಂಗ್ಟನ್ ಬ್ರಿಡ್ಜು. ಆಕ್ಚುಲಿ ಬ್ರಿಡ್ಜ್ನ ಕಟ್ಟಿದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇದು ಮಧ್ಯರಂಗ ಅಂತ ಒಂದು ದ್ವೀಪ ತರ ಊರು ಬರ್ತದೆ, ಅದಕ್ಕೆ ಕನೆಕ್ಟ್ ಆಗುತ್ತೆ ಹೋಗಿ. ಆಗೇನಾಯ್ತಿತ್ತು, ಮಾಮೂಲಿ ಟೈಮಲ್ಲಿ ಹೆಂಗೋ ನದಿನ ದಾಟ್ಕೊ ಹೊರಟೋಗರು. ಆದ್ರೆ ಈ ಮಳೆಗಾಲ ಬಂತು ಅಂತ ಹೇಳಿದ್ರೆ ನದಿ ಉಕ್ಕಿ ಹರಿಯೋದು, ಹಾಗೆಲ್ಲ ಆ ಊರವ್ರು ಹೋಗಕ್ಕೆ ಬರಕ್ಕೆ ಮತ್ತೆ ವ್ಯಾಪಾರಗಳಿಗೆ ತೊಂದರೆ ಆಗೋಗೋದು. 1830-32 ಆ ಟೈಮಲ್ಲಿ ಈ ಬ್ರಿಡ್ಜ್ನ ಕಟ್ತಾರೆ. ಮೊದಲಿಗೆ ಇದು ವೆಲ್ಲೆಸ್ಲಿ ಬ್ರಿಡ್ಜ್ ಅಂತ ಕರೆಸ್ಕೊಳ್ತಾ ಇರ್ತದೆ. ಅದಾದ ನಂತರ 1835ರಲ್ಲಿ ಇದಕ್ಕೆ ಲೂಸಿಂಗ್ಟನ್ ಬ್ರಿಡ್ಜ್ ಅಂತ ಹೆಸರನ್ನ ಇಡಲಾಗುತ್ತೆ. ಇದು ಕಲ್ಲಲ್ಲಿ ಕಟ್ಟಿರೋದು, ಅದಕ್ಕೆ ಇನ್ನು ಅಳ್ಳಾಡ್ದೆ ಕಲ್ಗುಂಡ್ ನಿಂತೆ. ಈ ಸಿಮೆಂಟ್ ನೋಡಿ ಪಕ್ಕದಲ್ಲಿ ಇರೋ, ನೋಡಿ ಒಂದ್ ನಿಮಿಷ, ಈ ಪಕ್ಕದಲ್ಲಿರೋ ಸಿಮೆಂಟ್ ಬ್ರಿಡ್ಜು 2004ರಲ್ಲಿ ಕಟ್ಟಿರೋದು. ಅದ್ರ ಪಕ್ಕ ಇನ್ನೊಂದು ಹೊಸ ಬ್ರಿಡ್ಜ್ ಕಟ್ಟವ್ರೆ, ಅದು 2014ರಲ್ಲಿ ಕಟ್ಟಿರೋದು. ಹತ್ತತ್ರ ಒಂದು 20 ವರ್ಷದ ಗ್ಯಾಪಲ್ಲೇ 2 ಬ್ರಿಡ್ಜ್ ಕಟ್ಬಿಟ್ಟವ್ರೆ. ಆದ್ರೆ ಇದು 200 ವರ್ಷ ಹೆಂಗೆ ಈ ಪ್ರವಾಹ ಬರ್ಲಿ ಏನೇ ಬರ್ಲಿ ತಾಡ್ದು ಹೆಂಗ್ ನಿಂತಿತ್ತು ಅಂತ ಲೆಕ್ಕಾಕೊಳ್ಳಿ ನೀವೇ. ಈ ಸೇತುವೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 200 ವರ್ಷ ಆಯ್ತಂದ್ರೆ ಕಟ್ಟಿ. ಸಾವಿರದ 830-32 ಆ ಟೈಮಲ್ಲಿ ಕಟ್ಟಿದಂತಹ ಬ್ರಿಡ್ಜು ಬಿಗ್ಗಿಯಾಗಿ ನಿಂತಿರುತ್ತೆ. ಜನರುಗಳು ಅದ್ರ ಮೇಲೆ ಗಾಡಿಲಿ ಹೋಗೋದು, ಓಡಾಟ ಮಾಡೋದು, ಹಸು ಕರು ಇಟ್ಕೋಗೋದು ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ 2018ರಲ್ಲಿ ಮಳೆ ಹಾಕಂದು ಕರ್ನಾಟಕದಲ್ಲಿ ಸರಿಯಾಗಿ ಬಡಿಯುತ್ತೆ. ಆ ಟೈಮಲ್ಲಿ ಏನ್ ಮಾಡ್ತವೆ, ಈ ನದಿಗಳೆಲ್ಲ ಉಕ್ಕಿ ಹರಿಯಕ್ಕೆ ಎರಗ್ತವೆ. ಈ ಕಾವೇರಿ ನದಿ ಕೂಡ ಅಷ್ಟೇ, ಫುಲ್ ಫೋರ್ಸ್ ಅಲ್ಲಿ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ KRS ಡ್ಯಾಮ್ ಇಂದ ಲಕ್ಷಗಟ್ಟಲೆ ಕ್ಯೂಸೆಕ್ ನೀರ್ನ ನದಿಗೆ ಬಿಟ್ಬಿಡ್ತಾರೆ. ಅದರಿಂದ ಏನಾಗುತ್ತೆ,
ಫೋರ್ಸ್ ಆಗಿ ಬಂದಂತಹ ನೀರು ಹತ್ತತ್ರ ಒಂದು 40 ಅಡಿಗಳಷ್ಟು ಈ ಸೇತುವೆನ ಕೊಚ್ಕೊಂಡು ಹೊರಟೋಗ್ಬಿಡುತ್ತೆ. ಆ ಸೇತುವೆನ ಮತ್ತೆ 2020ರಲ್ಲಿ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಆ ಕನ್ಸ್ಟ್ರಕ್ಟ್ ಮಾಡಿದಂತಹ ಸೇತುವೆಯ ಭಾಗನೇ ಇದು. ಹಂಗಾಯ್ತು ನೋಡಿ, ನೀರು ಆ ಕಡೆಯಿಂದ ಹರ್ಕೊಬಂದು ಹಿಂಗೆ ಇದ್ರ ಕೆಳಗೆ ಹತ್ಕೊ ಹೋಯ್ತಾ ಇದೆ. ಹಾಗೇನಂದ್ರೆ ಈ ಸತ್ಯಗಾಲ ಹ್ಯಾಂಡ್ ಪೋಸ್ಟಿಂದ ಬಂದ ತಕ್ಷಣ ಬಂದು ಈ ಮೊಣ್ಣನ್ ರೋಡಲ್ಲಿ ಬಂದ್ರೆ ಈ ಸೇತುವೆ ಸಿಗೋದು. ಈ ಸೇತುವೆ ಮುಖಾಂತರನೇ ಆ ಕಡೆ ಊರ್ನ ತಲುಪಬೋದಿತ್ತು. ಆದ್ರೆ ಈಗ ಏನಾಗದೆ ಅಂದ್ರೆ ಇಷ್ಟು ಈ ಪಾರ್ಟ್ ಏನ್ ನೋಡ್ತಾ ಇದ್ರೆ ಇಷ್ಟು ಕುಸ್ತೋಗ್ಬಿಟ್ಟದೆ. ಅದರಿಂದ ಇದ್ರ ಕನೆಕ್ಷನ್ನೇ ತಪ್ಪೋಗ್ಬಿಟ್ಟದೆ. ಬರೀ ಆ ಕಡೆಯಿಂದ ಬರ್ಬೋದು ಅನ್ಸುತ್ತೆ, ಆದರೆ ಈ ಕಡೆಯಿಂದ ಮೇಲ್ಗಡೆ, ಈ ಕಡೆಯಿಂದಂತೂ ಹೋಗೋಕ್ಕಾಗಲ್ಲ. ಆ ಕಡೆಯಿಂದ ಬರ್ಬೋದಾ ಏನು ನೋಡೋಣ ಬನ್ನಿ. ಕಟ್ಟಿರೋದು 2004ರಲ್ಲಿ ಕಟ್ಟಿದಂತ ಸೇತುವೆ, ಅದು 2014ರಲ್ಲಿ ಕಟ್ಟಿರೋದು. ಏನ್ ನೋಡ್ತಾ ಇದ್ದೀರಾ, ಇದು ಈ ಕಡೆ ಎಂಡು. ಇದು ನೀಟಾಗಿದೆ, ಕಷ್ಟಿಲ್ಲ ಏನಿಲ್ಲ, ಆರಾಮ್ಸೆ ಗಾಡಿ ಎಲ್ಲ ಹೋಗ್ಬೋದಿತ್ತು. ಬಟ್ ಅಲ್ಲಿ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ, ಹೋಗಕ್ಕೆ ಈಗ ಕಷ್ಟ. ಟ್ರೈ ಮಾಡ್ತೀನಿ, ನಡ್ಕೊಂಡು ಹೋಗ್ಬೋದಾ ಏನು. ಟಾಪ್ ವ್ಯೂ, ನಿಮಗೆ ಟಾಪ್ ವ್ಯೂ ತೋರಿಸ್ಬೇಕಲ್ಲ, ಇದ್ರ ಮೇಲ್ಗಡೆ ವ್ಯೂ ಹೆಂಗಿರ್ತದೆ ಅಂತ. ಫಸ್ಟ್ ಇದ್ರ ಕೆಳಗಡೆ ನೋಡ್ಕೊ ಬಂದ್ಬಿಡೋದ ಇಚ್ಚರಿಂದ ಹೆಂಗೈತೆ ಅಂತ. ನೋಡಿ ಇಲ್ಲೂ ಹೆಂಗೆ ದೇವಸ್ಥಾನದಲ್ಲಿ ಇರ್ತಾವಲ್ಲ, ಆ ದೇವಸ್ಥಾನದಲ್ಲಿ ನಿಲ್ಸಿರ್ತಾರಲ್ಲ ಆ ರೀತಿ ಕಂಬಗಳನ್ನ ಬ್ರಿಡ್ಜ್ಗೆ ಉಪಯೋಗಿಸವ್ರೆ. ಬನ್ನಿ ಮುಂದೆ ಹೋಗಿ ನೋಡೋಣ ಇನ್ನೊಂದು ಸ್ವಲ್ಪ. ನೋಡಿ ನೀಟಾಗಿದೆ ಇದೆ. ಇಲ್ಲಿ ನೋಡಿ, ಇಲ್ಲಿ ನೀರು ಹರಿತಾ ಇದೆ. ಇನ್ನೊಂದು ತೋರಿಸ್ಬೇಕು ನಿಮಗೆ, ಒಂದು ನಿಮಿಷ. ಹೆಂಗಪ್ಪ ಇತ್ತು ಆಟದು, ಇನ್ನೊಂದೇನು ತೋರಿಸ್ಬೇಕಂದ್ರೆ ನಿಮಗೆ, ಇಲ್ಲಿ ನೋಡಿ, ಈ ಸೇತುವೆ ಕೆಳಗಿರುವಂತಹ ಕಲ್ಲಿನಲ್ಲಿರುವ ಕೆತ್ತನೆ ಸುಮಾರು ಈ ಅಕ್ಕಪಕ್ಕ. ಹಿಂದಿನ ವಿಡಿಯೋದಲ್ಲೂ ಈ ರಾಮನ್ ಕಟ್ಟೆಗೆ ಹೋಗಿದೆ ನೋಡಿ, ಅಲ್ಲೂ ಅಷ್ಟೇ ಆ ಕಟ್ಟೆಗಳಿಗೆ ಇಂಥ ಕೆತ್ತನೆ ಇರೋ ಅಂಥ ಕಲ್ಲುಗಳು, ಇಂಥ ವಿಗ್ರಹಗಳು, ಇಂಥ ಹೂವಿನ ಚಿತ್ರ, ಇಂಥ ಕಲ್ಲುಗಳೆಲ್ಲ ಕಟ್ಟೆಗೆ ಹಾಕ್ಬಿಟ್ಟಿದ್ರು. ಇಲ್ಲೂ ಹಂಗೆ ಸೇಮ್ ಟು ಸೇಮ್ ಈ ಬ್ರಿಡ್ಜ್ಗೂ ಅಷ್ಟೇ ಈ ಥರ ಕೆತ್ತನೆಗಳು ಯಾಕೆ ಇರ್ತವೆ ಅಂತ ಹೇಳಿದ್ರೆ, ಈ ಶಿವನ ಸಮುದ್ರ ಅಕ್ಕಪಕ್ಕ ಈ ಹೊಯ್ಸಳರು, ಚೋಳರು ಅವ್ರ ಕಾಲದಲ್ಲಿ ಕೆತ್ತಿರುವಂತಹ ದೇವಸ್ಥಾನಗಳು, ಮೂರ್ತಿಗಳು ಯಥೇಚ್ಛವಾಗಿದ್ದವು. ಆಗ ಆ ಟೈಮಲ್ಲಿ ಏನು ಮಾಡಿದ್ರು, ಈ ಥರ ಮೋಸ್ಟ್ಲಿ ದೇವಸ್ಥಾನ ಕಟ್ಟಕ್ಕೆ ಕೆತ್ತನೆ ಮಾಡಿ ಮಡಗಿರ್ತಾರೆ, ಬಟ್ ಅದನ್ನ ಯೂಸ್ ಮಾಡಿರಲ್ಲ. ಅಂತ ಕಲ್ಲುಗಳು ಇವ್ರಿಗೆ ಸಿಕ್ಕಿದಾಗ ಅದನ್ನ ಇಂಥ ಸೇತುವೆಗಳು ಕಟ್ಟಕ್ಕೆ ಬಳಸ್ಕೊಂಡಿರ್ಬೋದು, ಅಥವಾ ಇದಾಗಿರೋ ದೇವಸ್ಥಾನಗಳ ಕಲ್ಲುಗಳನ್ನು ಸಹ ಬಳಸ್ಕೊಂಡು ಈ ಸೇತುವೆ ಕಟ್ಟುವಾಗ ತಂದು ಹಾಕಿರ್ಬೋದು. ನೋಡಿ ಅಲ್ಲೂ ಅದೇ ರೀತಿ ಕೆತ್ತನೆನ ನೋಡ್ಬೋದು. ಒಟ್ನಲ್ಲಿ ಒಂದೊಳ್ಳೆ ವಿಷಯಗಳಂತೂ ತಿಳ್ಕೊಂಡಂಗೆ ಆಯ್ತದೆ ಈ ಜಾಗಕ್ಕೆ ಬರೋದ್ರಿಂದ. ಲೈಟ್ ಆಗಿ ವಿ ಶೇಪ್ ತರ ಕಾಣುತ್ತೆ, ಆ ಕಡೆಯಿಂದ ಬಂದು ಅಲ್ಲಿ ಜಾಯಿನ್ ಆಗುತ್ತೆ, ಅಲ್ಲಿಂದ ಹೋಗಿ ಹಿಂಗ್ ಜಾಯಿನ್ ಆಗುತ್ತೆ ಈ ಕಡೆ ಎಡ್ಜಿಗೆ. ಯಾರಾಗ ನೋಡಿ ಕಾಲಿಡ್ಬೇಕು. ನೀರು ಮಾತ್ರ ಸಕ್ಕರ್ ಕ್ಲಿಯರ್ ಆಗಿ ಹರಿತಾ ಇದೆ. ಇದು ಈ ಸೇತುವೆ ಕೆಳಗಡೆ ಹೆಂಗೈತೆ ಅನ್ನೋದು ವಾಪಸ್ ಹೋಗೋಣ. ಮೇಲ್ಗಡೆಯಿಂದ ಬಂದು ನೋಡೋಣ ಯಾವ ಥರ ಐತೆ ಮೇಲ್ಗಡೆ ಅಂತ. ಈ ಕಡೆ ಎಂಡಲ್ಲಿ ಒಂದು ಗಣೇಶನ ದೇವಸ್ಥಾನ ಕೂಡ ಐತೆ, ಬಟ್ ಈ ಬ್ರಿಡ್ಜ್ ಬ್ಲಾಕ್ ಮಾಡ್ಬಿಟ್ಟವ್ರೆ ಗೊತ್ತಿಲ್ಲದೆ ಈಗ. ಸೊ ನೋಡಿ ಇದ್ರ ಟಾಪ್ ವ್ಯೂ ಸೇತುವೆ ಯಾವ ರೀತಿ ಐತೆ ಅಂತ. ಆಲ್ಮೋಸ್ಟ್ ಇದು ಈ ಶ್ರೀರಂಗಪಟ್ಟಣದಲ್ಲಿರೋ ವೆಲ್ಲೆಸ್ಲಿ ಬ್ರಿಡ್ಜ್ ತರನೇ ಕನ್ಸ್ಟ್ರಕ್ಷನ್ ಸ್ಟೈಲು ಎಲ್ಲ ಇರೋದು. ಈ ಬ್ರಿಡ್ಜ್ ಬಂದು ಹತ್ರ ಒಂದು 400 ಮೀಟರ್ಗಳಷ್ಟು ಉದ್ದ ಐತೆ. ಅದರಲ್ಲಿ ಅಲ್ಲೇನು ಕಾಣಿಸ್ತಾ ಇದೆ ಅದು 40 ಅಡಿ ಬಿದೋಗ್ಬಿಟ್ಟಿರುತ್ತೆ. ಇದು ಬಂದಾಗ, ಫ್ಲಡ್ ಬಂದಾಗ ಬಿದೋಗ್ಬಿಟ್ಟಿರುತ್ತೆ, ಪ್ರವಾಹ ಬಂದಾಗ. ಅದನ್ನು ಮತ್ತೆ ಆ ಥರ ಎತ್ತಿ ಕಟ್ಟಿರ್ತಾರೆ.
ಮೋಸ್ಟ್ಲಿ ಇಲ್ಲೊಂದು ಕಟ್ಟೋರು ಇದೇನು ಮೋಸ್ಟ್ಲಿ ಪಾರ್ಕಿಂಗ್ ಥರ ಇರ್ಬೋದೇನೋ, ಇಲ್ಲ ವ್ಯೂ ಪಾಯಿಂಟ್ ನಿಂತ್ಕೊಂಡು ನೋಡೋಕ್ಕೆ ನದಿನ. ಯಾರು ಸೈಟಾಗೈತೆ ವ್ಯೂ ಮಾತ್ರ. ಇದು ಇಲ್ಲಿಂದ ಮಾಮೂಲಿ ಬಿದೋದಾಗ ಮತ್ತೆ ಇವ್ರು ಕಟ್ಟಿಸ್ತಾರಲ್ಲ ಆ ಸೇತುವೆ ಇದು. ಏನು ನೋಡ್ತಾ ಇದ್ದೀರಾ, ಅಲ್ಲಿಂದ ಬರ್ತಾ ಇದೆಯಲ್ಲ ಕಾವೇರಿ ನದಿ, ಅದು ಹಂಗೆ ಹರ್ಕೋತಾ ಹೋಗಿ 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 2 ಡೈವರ್ಷನ್ ತಗೊಳುತ್ತೆ. ಒಂದು ಗಗನಚುಕ್ಕಿ ಫಾಲ್ಸ್ನ ಫಾರ್ಮ್ ಮಾಡಿದ್ರೆ, ಇನ್ನೊಂದು ಭರಚುಕ್ಕಿ ಫಾಲ್ಸ್ನ ಫಾರ್ಮ್ ಮಾಡುತ್ತೆ. ಈ ಸೇತುವೆಯಲ್ಲಿ ಹೋಗೋದು ಭರಚುಕ್ಕಿಗೆ ಹೋಗೋರೆಲ್ಲ ಈ ಸೇತುವೆ ಮೇಲೆ ಹೋಗಿ ಮಧ್ಯರಂಗ, ಅದಾದಮೇಲೆ ಶಿವನಸಮುದ್ರ, ಹಂಗೆ ಅಲ್ಲಿಗೆ ಬ್ರಿಡ್ಜು ಎಂಡ್ ಆಗುತ್ತೆ. ಅದರಿಂದಾಚೆ ಅಲ್ಲಿ ಅಷ್ಟು ಪಾರ್ಟ್ ಕಷ್ಟೋಗ್ಬಿಟ್ಟೈತೆ. ಈ ಬ್ರಿಡ್ಜ್ ಅಕ್ಕಪಕ್ಕ ಒಳ್ಳೆ ಟೈಮ್ ಸ್ಪೆಂಡಿಂಗ್ ಸ್ಪಾಟ್ಗಳವೆ, ಹೆಂಗವೆ ಅಂತ ಬನ್ನಿ ತೋರಿಸ್ತೀನಿ. ಏನು ಗುರು ಕಾರ್ ಥರ ಐತಲ್ಲ ಗುರು. ಬನ್ನಿ ಇನ್ನೊಂದು ಸ್ಪಾಟು. ಆ್ಯಕ್ಚುಲಿ ಈಗ ಬೇಸಿಗೆ ಆಗಿರೋದ್ರಿಂದ ನಾವು ಹಿಂಗೆ ಓಡಾಡ್ಬೋದು ಅಷ್ಟೇ. ಬೇಸಿಗೆ ಆಗಿರಲಿಲ್ಲ ಅಂದಿದ್ರೆ ಇಲ್ಲೆಲ್ಲ ನೀರು ಹರಿತಾ ಇರೋದಂತ. ಹೆಂಗೈತೆ ಚಪ್ಪಲ್ ಕೈಯಲ್ಲೇ ಐತೆ. ನೋಡೋದ್ರಲ್ಲ, ಇದು ನಮ್ಮ ಇವತ್ತಿನ ವ್ಲಾಗ್ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋದು ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.